ದ್ವಿತೀಯ ಪಿಯುಸಿಯ ಫಲಿತಾಂಶ ಹೊರಬಿದ್ದಿದೆ. ಎಲ್ಲ ವಿದ್ಯಾರ್ಥಿಗಳಲ್ಲಿ ಈಗ ಸಂಭ್ರಮ ಮನೆ ಮಾಡಿದೆ. ಕಾಲೇಜುಗಳಲ್ಲೂ ಕೂಡ ಹೇಳತೀರದ ಸಂಭ್ರಮ. ಬೆಂಗಳೂರಿನ ಆರ್ವಿ ಕಾಲೇಜಿನ 3 ವಿದ್ಯಾರ್ಥಿಗಳು ಟಾಪರ್ನಲ್ಲಿದ್ದಾರೆ. ಆರ್ವಿ ಕಾಲೇಜಿನ ನಿಹಾರಿಕಾ ಟಾಪರ್. ಈಗಾಗಲೇ ಒಬ್ಬರನ್ನ ಮಾತನಾಡಿಸಿದ್ವಿ ನಾವು, ಆರ್ವಿ ಕಾಲೇಜಿನ ವಿದ್ಯಾರ್ಥಿನ. ಅವರು ಕೂಡ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ರು. ಅದರಂತೆ ಈಗ ನಿಹಾರಿಕಾ 597 ಅಂಕವನ್ನು ಗಳಿಸಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ನಿಹಾರಿಕಾ ಆದರೆ ಮಾತನಾಡಿಸೋಣ. ನಿಹಾರಿಕಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೇಗೆ ಅನ್ನಿಸ್ತಾ ಇದೆ ಈ ಕ್ಷಣ? ಮ್ಯಾಮ್, ಯುವರ್ ವಾಯ್ಸ್ ಇಸ್ ಬ್ರೇಕಿಂಗ್. ಹೇಗೆ ಅನ್ನಿಸ್ತಾ ಇದೆ? ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ರಿಸಲ್ಟ್ ನೋಡಿದ ಮೇಲೆ? ಐ ಆಮ್ ರಿಯಲಿ ಹ್ಯಾಪಿ. ಮೈ ಪೇರೆಂಟ್ಸ್ ಆರ್ ಟು. ವೇರ್ ರಿಯಲಿ ಪ್ರೌಡ್. ಫೀಲ್ಸ್ ಲೈಕ್ ಆಲ್ ದ ಹಾರ್ಡ್ ವರ್ಕ್ ಹಸ್ ಪೇಡ್ ಆಫ್. ಸೊ ಏನು ಹೇಳ್ತಾರೆ ಫ್ಯಾಮಿಲಿ ಮೆಂಬರ್ಸ್, ಹಾಗೆ ನಿಮ್ಮ ಕಾಲೇಜ್ನಲ್ಲಿ ಏನು ಹೇಳ್ತಾರೆ? Everybody is really happy and really proud. This is a huge moment, yes. ಹೇಗಿತ್ತು ನಿಮ್ಮ ತಯಾರಿ ಎಕ್ಸಾಮ್ಸ್ಗೆ? I just studied every day, focused study. I didn't really focus on the number of hours. Instead, I focused on the concepts and the topics and understanding it clearly. So it was just everyday revision and study. NCERT was my complete guide. Everything in the NCERT was all I studied. What next? ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? And along with that, my college modules and the books that they've given. ಮುಂದೆ ನಿಮ್ಮ ಗುರಿ ಏನು? Engineering, ma'am. ಓಕೆ. ಇಂಜಿನಿಯರಿಂಗ್ ನಲ್ಲಿ ಏದಾದರೂ ಒಂದು ಬ್ರಾಂಚ್. ಸೊ ಈಗಾಗಲೇ ಪಕ್ಕಾ ಪ್ಲಾನ್ ಆಗಿಬಿಟ್ಟಿದೆ? ಹೌದು ಮ್ಯಾಮ್, ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪರೇಷನ್. ಸೂಪರ್. ಒಳ್ಳೆಯದಾಗಲಿ ನಿಹಾರಿಕಾ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅ ಲಾಟ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಆರ್ವಿ ಕಾಲೇಜಿನ ವಿದ್ಯಾರ್ಥಿನಿ ನಿಹಾರಿಕಾ 597 ಅಂಕವನ್ನು ಗಳಿಸಿದ ಖುಷಿಯಲ್ಲಿದ್ದಾರೆ. ಅದರಂತೆ ಕಾಲೇಜಿನಲ್ಲಿ ಈಗಾಗಲೇ ಸಂಭ್ರಮ ಮನೆ ಮಾಡಿದೆ. ಹಲವಾರು ವಿದ್ಯಾರ್ಥಿಗಳು ಕಾಲೇಜ್ಗೆ ಭೇಟಿ ಕೊಟ್ಟು ಅಲ್ಲಿಯೇ ವೆಬ್ಸೈಟ್ನಲ್ಲಿ ತಮ್ಮ ರಿಸಲ್ಟ್ ಏನು ಅನ್ನೋದನ್ನು ತಿಳ್ಕೊಂಡಿದ್ದಾರೆ. ಒಟ್ಟಾರೆ ಆ ಕಾಲೇಜ್ನಲ್ಲಂತೂ ಹೇಳತೀರದಂತಹ ಸಂಭ್ರಮದ ವಾತಾವರಣ. ಮನೆಯಲ್ಲೂ ಕೂಡ ಒಟ್ಟಲ್ಲಿ ಇವತ್ತು ಫುಲ್ಲು ಬ್ಯುಸಿ ಆಗಿದ್ದಾರೆ ಸ್ಟೂಡೆಂಟ್ಸ್, ಹಾಗೆ ಟೀಚರ್ಸ್ ಕೂಡ. ಈ ದಿನಕ್ಕಾಗಿ ಅವರು ಇಷ್ಟೆಲ್ಲ ಇಡೀ ವರ್ಷ ಎಫರ್ಟ್ ಹಾಕಿರ್ತಾರೆ. ಅದರ ಫಲಿತಾಂಶ ಹೊರಬಿದ್ದ ನಂತರದಲ್ಲಿ ಆ ಸಂಭ್ರಮ ಸಹಜವಾಗಿಯೇ ಹಿಮ್ಮಡಿಗೊಂಡಿದೆ.